ನನ್ನೆಲ್ಲ ಶರಣ ಬಂಧುಗಳ ಅಂತರಾತ್ಮ ಚೇತನಕ್ಕೆ ವಚನಗಳ ವಿತ್ಮಗಳು ನನಗೆ ಚಾನಲ್ ಕಡೆಯಿಂದ ಶರಣಾರ್ಥಿಗಳು. ಇವತ್ತಿನ ವಿಡಿಯೋದಲ್ಲಿ ಮಾತೆ ವಿರಾಗಿಣಿ ಅಕ್ಕಮಹಾದೇವಿಯವರ ವಚನ ಮತ್ತು ಅದರ ಭಾವಾರ್ಥವನ್ನು ಹೇಳಲಿದ್ದೇನೆ. ಪೂರ್ತಿ ವಿಡಿಯೋ ನೋಡಿ ಈ ವಚನದಲ್ಲಿ ಬರುವಂತಹ ಒಂದು ಅರ್ಥವನ್ನು ಮನವರಿಕೆ ಮಾಡಿಕೊಂಡು ಜ್ಞಾನವಂತರಾಗಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿ ಕಾಣ್ತಿರೋಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡೋ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಬನ್ನಿ ವಚನ ಶುರು ಮಾಡೋಣ. ಇಂದ್ರಿಯವ ಬಿಟ್ಟು ಕಾಯವಿರದು, ಕಾಯವ ಬಿಟ್ಟು ಇಂದ್ರಿಯವಿರದು. ಎಂತು ನಿಷ್ಕಾಮಿ ಎಂದೆ, ಎಂತು ನಿರ್ದೋಷಿ ಎಂದೆ. ನೀನೊಲಿದರೆ ಸುಖಿಯಾಗಿಪ್ಪೆನಯ್ಯ, ನೀನೊಲ್ಲದರೆ ದುಃಖಿಯಾಗಿಪ್ಪೆನಯ್ಯ. ಚನ್ನಮಲ್ಲಿಕಾರ್ಜುನಯ್ಯ. ಈ ವಚನದ ಅರ್ಥ ಹೀಗಿದೆ. ಶರೀರವನ್ನು ಆಶ್ರಯಿಸಿಕೊಂಡು ಇಂದ್ರಿಯಗಳು ಇರುತ್ತವೆ. ಪಂಚ ಜ್ಞಾನೇಂದ್ರಿಯಗಳಾದ ಕಿವಿ, ಕಣ್ಣು, ನಾಲಿಗೆ, ನಾಚಿಕ ಮತ್ತು ಚರ್ಮ. ಪಂಚಕರ್ಮೇಂದ್ರಿಯಗಳಾದ ವಾಕ್, ಪ್ರಾಣಿ, ಬುಧ, ಗುಹ್ಯ ಇವೆಲ್ಲವೂ ನೆಲೆಸಿರುವುದು ಶರೀರದ ಮೇಲೆಯೇ. ಆದ್ದರಿಂದ ಇಂದ್ರಿಯಗಳ ಬಿಟ್ಟು ಶರೀರ ಇರುವುದಿಲ್ಲ, ಶರೀರವ ಬಿಟ್ಟು ಇಂದ್ರಿಯಗಳಿರುವುದಿಲ್ಲ. ಇಂದ್ರಿಯಗಳು ಒಂದಲ್ಲ ಒಂದು ರೀತಿ ಕಾರ್ಯನಿರತವಾಗಿರುತ್ತವೆ. ಆದ್ದರಿಂದ ನಾನು ನಿಕ್ಕಾಮಿ, ದೋಷರಹಿತಳು ಎಂದು ಹೇಳುವುದು. ದೇವ, ನೀನು ಒಲಿದರೆ ನಾನು ಸುಖಿಯಾಗಿ ಸಮಾಧಾನದಿಂದ ಇರುತ್ತೇನೆ, ನೀನು ಒಲಿಯದಿದ್ದರೆ ನಾನು ದುಃಖಿಯಾಗಿ ಇರುತ್ತೇನೆ ಎನ್ನುತ್ತಾರೆ ಅಕ್ಕಮಹಾದೇವಿಯವರು. ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು.